ಕೊಲೆ ಆರೋಪಿ ದರ್ಶನ್ಗೆ 1 ವರ್ಷ ಬೇಲ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ಸ್ಪಷ್ಟವಾಗಿ ಹೇಳಿತು. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ. ಪತ್ನಿ ಹಾಗೇನೆ ಮಗನನ್ನ ನೋಡೋದಕ್ಕೆ ಹಾತೊರಿತಾ ಇದ್ದಾರೆ ನಟ ದರ್ಶನ್. ಕಾರಣ ನಾಳೆ ನಟ ದರ್ಶನ್ ವಿವಾಹ ವಾರ್ಷಿಕೋತ್ಸವ ಇದೆ, ವೆಡ್ಡಿಂಗ್ ಆನಿವರ್ಸರಿ ಇದೆ. ಹೆಂಡತಿ ಹಾಗೇನೆ ಮಗನ ಒಳ ಸಂದರ್ಶನಕ್ಕೆ ಕೋರಿ ಮನವಿ ಪತ್ರವನ್ನ ನೀಡಲಾಗಿದೆ. ಕೊಠಡಿ ಒಳಗಡೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಜೈಲು ಅಧೀಕ್ಷಕ ಎಸ್ಪಿ ಅಂಶುಕುಮಾರ್ಗೆ ಮನವಿ ಮಾಡಲಾಗಿದೆ. ಇನ್ನು ಕಾರಾಗೃಹ ಡಿಐಜಿ ಅಲೋಕ್ ಕುಮಾರ್ಗೂ ಕೂಡ ಮನವಿಯನ್ನ ಮಾಡಲಾಗಿದೆ. ವಿಜಯಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ. ಬಹುತೇಕ ನಾಳೆ ಭೇಟಿಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆಗಳಿದೆ. ಇನ್ನು 1 ವರ್ಷ ಸುಪ್ರೀಂ ಕೋರ್ಟ್ಗೆ ಬೇಲ್ ವಿಷಯವಾಗಿ ಬರಂಗಿಲ್ಲ, ಅರ್ಜಿ ಹಾಕಂಗೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊನ್ನೆ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಟ್ರಯಲ್ ಅನ್ನ ಪ್ರತಿದಿನ ನಡೆಸಬೇಕು ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಈ ಬೆನ್ನಲ್ಲೇ ನಾಳೆ ವಿವಾಹ ವಾರ್ಷಿಕೋತ್ಸವ ಇದೆ, ಆದರೆ ಸಂಭ್ರಮಾಚರಣೆ ಒಟ್ಟಿಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಕೊಠಡಿ ಒಳಗಿನ ಸಂದರ್ಶನಕ್ಕೆ ಒಂದು ಅವಕಾಶ, ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ವಿಜಯಲಕ್ಷ್ಮಿನೂ ಕೂಡ ಕಾನೂನು ರೀತಿಯಲ್ಲಿ ಅದಕ್ಕೆ ಅವಕಾಶ ಏನಿದೆ, ಮನವಿ ಪತ್ರಗಳನ್ನ ಯಾರ್ಯಾರಿಗೆ ಕೊಡಬೇಕು, ಆ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಬಹುತೇಕ ನಾಳೆ ಕೊಠಡಿ ಒಳಗಿನ ಭೇಟಿಗೆ ಅವಕಾಶ ನೀಡುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ಹಂಗ್ ನೋಡಕ್ ಹೋದ್ರೆ 2 ವರ್ಷದ ಹಿಂದೆ ನಾವು ನೋಡಿದ್ವಿ, ಆ ವಿಜುವಲ್ ಕೂಡ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. 2024ರಲ್ಲಿ ಈ ವೆಡ್ಡಿಂಗ್ ಆನಿವರ್ಸರಿನ ಬಹಳ ಅದ್ಧೂರಿಯಾಗಿ ದುಬೈನಲ್ಲಿ ಸ್ನೇಹಿತರು ಆಪ್ತರ ಮಧ್ಯದಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಸೊ ಇಲ್ಲಿಂದಾನೇ ವಿಜಯಲಕ್ಷ್ಮಿ ಮತ್ತೆ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಶುರುವಾಯಿತು. ಅದಾದ್ಮೇಲೆ ಕಾನೂನು ಸಂಕಷ್ಟದಲ್ಲಿ ದರ್ಶನ್ ಸಿಕ್ಕಾಕೊಂಡ್ ಬಿದ್ದಿದ್ದು. ಪವಿತ್ರ ಕೋಪವನ್ನ ತಣಿಸೋಕ್ ಹೋಗಿ ಪವಿತ್ರಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಕೊಡ್ತಾ ಇದ್ದಂತ ಅಥವಾ ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದಂತ ರೇಣುಕಾ ಸ್ವಾಮಿಗೊಂದು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅಚಾತುರ್ಯವನ್ನ ದರ್ಶನ್ ಮಾಡ್ಕೊಂಡಿದ್ದು. ಈಗ ಕಾನೂನು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಏನಂತ ಮನವಿ ಮಾಡ್ಕೊಂಡಿದ್ದಾರೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಹಾಗೇನೆ ವೆಡ್ಡಿಂಗ್ ಆನಿವರ್ಸರಿ 2 ವರ್ಷದ ಹಿಂದಿನ ಸಂಭ್ರಮ, ಈಗ ಭೇಟಿಗೋಸ್ಕರ ಪರಿತಪಿಸ್ತಾ ಇರೋದು. ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗೀತಾ. ಸೊ ಇಬ್ಬರಿಂದಲೂ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ, ಪ್ಲೀಸ್ ಬಿ ಆನ್ ಲೈನ್. ಇನ್ನು ದರ್ಶನ್ ನೆನೆದು ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಎಮೋಜಿ ಮುಖೇನ ದರ್ಶನ್ ಫೋಟೋ ಹಾಕಿದ್ದಾರೆ, ಹಾರ್ಟ್ ಬ್ರೇಕ್ ನ ಒಂದು ಎಮೋಜಿಯನ್ನ ಹಾಕಿದ್ದಾರೆ, ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಲಂಕೇಶ್ ಪತ್ರಿಕೆ ಸಿನಿಮಾದ ಹಾಡನ್ನ ಹಾಕಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಲಂಕೇಶ್ ಪತ್ರಿಕೆ ಸಿನಿಮಾ ಬಳಿಕ ದರ್ಶನ್ ವಿಜಯಲಕ್ಷ್ಮಿ ಮದುವೆ ಆಗಿತ್ತು. ದರ್ಶನ್ ಫೋಟೋ ಜೊತೆ ಲಂಕೇಶ್ ಪತ್ರಿಕೆ ಹಾಡಿನ ಸಾಲನ್ನ ಅವರು ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಒಡೆದ ಹೃದಯದ ಇಮೋಜಿ ಹಾಕಿ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಜಾಮೀನು ಸಿಕ್ಕಿದ್ದಿದ್ರೆ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು. ಬಟ್ ಅದಕ್ಕೆ ಕೋರ್ಟ್ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಒಂದು ಭಾವನೆಯನ್ನ ವ್ಯಕ್ತಪಡಿಸೋ ಪ್ರಯತ್ನವನ್ನ ಲಂಕೇಶ್ ಪತ್ರಿಕೆ ಹಾಡನ್ನ ಹಾಕಿ, ದರ್ಶನ್ ಫೋಟೋ ಹಾಕಿ, ಒಡೆದ ಹೃದಯದ ಒಂದು ಸಿಂಬಲ್ ಅನ್ನ, ಎಮೋಜಿಯನ್ನ ಹಾಕಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಎರಡು 2024ರಲ್ಲಿ ದುಬೈನಲ್ಲಿ ವೆಡ್ಡಿಂಗ್ ಆನಿವರ್ಸರಿಯನ್ನ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಆ ಫೋಟೋಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲನ್ನ ಎಬ್ಸಿದ್ರು. ಸೊ ಇದು ನೋಡ್ಬಿಟ್ಟು ಪವಿತ್ರ ಗೌಡಗೆ ಸಾಕಷ್ಟು ಸಿಟ್ಟು ಬಂದಿತ್ತು. ಈಕೆ ಕೂಡ ಅಂದ್ರೆ ಪವಿತ್ರ ಗೌಡ ಕೂಡ ಈ ಸೆಲೆಬ್ರೇಷನ್ ನೋಡಿ, ಡಾನ್ಸ್ ನೋಡಿ, ಫೋಟೋಸ್ ನೋಡಿ ಸಾಮಾಜಿಕ ಜಾಲತಾಣದಲ್ಲೇ ಒಂದು ರೀತಿ ಕೌಂಟರ್ ರೀತಿ ಪೋಸ್ಟ್ ಅನ್ನ ಹಾಕಿರ್ತಾರೆ. ಕರ್ಮ ರಿಟರ್ನ್ಸ್ ಅಂತೇಳಿ ಪವಿತ್ರ ಪೋಸ್ಟ್ ಅನ್ನ ಹಾಕಿದ್ರು. ಇದಾದ್ಮೇಲೆ ಅಂದ್ರೆ ಇದಾದ ಬಳಿಕ ಜಾಲತಾಣದಲ್ಲಿ ಇವರಿಬ್ಬರ ನಡುವೆ ವಾರ್ ಜೋರಾಗಿ ನಡೀತಾ ಇತ್ತು. ದರ್ಶನ್ ವಿರುದ್ಧ ಪವಿತ್ರ ಮುನಿಸ್ಕೊಂಡಿದ್ರಂತೆ. ಅಂದ್ರೆ ಹೆಂಡತಿನ ಕರ್ಕೊಂಡು ದುಬೈಗೆ ಹೋಗೋಕ್ಕಾಗುತ್ತೆ, ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಅಂತ ಹೇಳಿ ಪವಿತ್ರ ಗೌಡಕ್ಕೆ ಸಿಟ್ಟು ಬರುತ್ತೆ ದರ್ಶನ್ ಮೇಲೆ. ಇದೇ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ವಿವಾದ ಶುರುವಾಗುತ್ತೆ. ಪವಿತ್ರ ಒಂದ್ ಕಡೆ ಸಿಟ್ಟು ಮಾಡ್ಕೊಂಡಿದ್ರು, ಆಕೆ ಕೆಟ್ಟಾಗಿ ಮೆಸೇಜ್ ಮಾಡ್ತಾ ಇದ್ನಲ್ಲ. ಸೊ ರೇಣುಕಾ ಸ್ವಾಮಿಗೊಂದು ಗತಿ ಕಾಣಿಸ್ಬೇಕು, ಈ ಮುಖೇನ ಪವಿತ್ರನ ಕೂಲ್ ಮಾಡಬೇಕು ಅಂತ ಹೇಳಿ ದರ್ಶನ್ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಆ ಬೆಳವಣಿಗೆ ನಡೀತಾ ಇದ್ದಾಗಲೇ
ರೇಣುಕಾಸ್ವಾಮಿ ಕೊಲೆಯಾಗಿ ಹೋಗೋದು, ದರ್ಶನ್ ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡ್ ಬೀಳ್ತಾರೆ. ಈಗ ನಾಳೆ ಕೊಠಡಿ ಒಳಗಿನ ಸಂದರ್ಶನಕ್ಕೆ ಅವಕಾಶ ಸಿಗುತ್ತಾ, ಯಾವ ತರ ಮನವಿ ಸಲ್ಲಿಕೆ ಆಗಿದೆ? ಮುನಿ, ನಾವು ನೋಡ್ತಾ ಇದ್ವಿ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೊಠಡಿ ಒಳಗೆ ಸಂದರ್ಶನಕ್ಕೆ ಅಂದ್ರೆ ಭೇಟಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಕಾನೂನು ರೀತಿಯಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ನೋಡೋದಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಈ ರೀತಿ ಕೊಠಡಿ ಒಳಗೆ ಸಂದರ್ಶನಕ್ಕೆ ಭೇಟಿ ಮಾಡೋಕೆ ಅವಕಾಶ ಇದೆ? ಶರ್ಮಿತಾ, ಈಗ ನಟ ದರ್ಶನ್ ಕೂಡ ಏನು ಜೈಲಿನ ಒಳಗಡೆ ಒಂದು ತಮ್ಮ ಪತ್ನಿ ಮತ್ತೆ ಮಗರನ್ನ ಒಂದು ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗ ಜೈಲಿನ ಅಧೀಕ್ಷಕರಿಗೆ ಒಂದು ಪತ್ರವನ್ನು ಕೂಡ ಬರೆದು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಳೆದ ಮೇ 15ನೇ ತಾರೀಕು ಏನೋ ಅವರ ಒಂದು ಬೇಲ್ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ರಿಜೆಕ್ಟ್ ಆಗಿತ್ತು. ಆ ಬಳಿಕ ಈಗ ಹೊಸದಾಗಿ ಒಂದು ಅರ್ಜಿಯನ್ನ ಜೈಲಿನ ಅಧೀಕ್ಷಕ ಆಗಿರುವಂತಹ ಅಂಶು ಕುಮಾರ್ ಅವರಿಗೆ ಪತ್ರದ ಮುಖಾಂತರವಾಗಿ ಈಗ ಮನವಿಯನ್ನು ಕೂಡ ಮಾಡಿಕೊಂಡಿರುವುದು. ಈಗ ಈ ಒಂದು ಮನವಿಗೆ ಸಂಬಂಧಪಟ್ಟಂತೆ ಈಗ ಜೈಲಿನ ಅಧೀಕ್ಷಕರು ಕೂಡ ಇದ್ರ ಬಗ್ಗೆ ಒಂದು ಚರ್ಚೆಯನ್ನ ಕೂಡ ಶುರು ಮಾಡಿದ್ದಾರೆ. ಯಾಕಂದ್ರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಯಾವುದೇ ಕೈದಿ ಅಥವಾ ಆರೋಪಿಗೆ ಏನೆಲ್ಲ ಸವಲತ್ತುಗಳನ್ನ ಕೊಡಬಹುದು ಅನ್ನೋದಕ್ಕೆ ಅವಕಾಶ ಇದೆ. ಅದರ ಅನುಸಾರವಾಗಿ ಈಗ ಇಲ್ಲಿ ಏನು ಅವರ ಒಳ ಸಂದರ್ಶನಕ್ಕೆ ಅವಕಾಶ ಇದೆಯಲ್ಲ ಅನ್ನೋದ್ರ ಬಗ್ಗೆ ಕೂಡ ಏನು ಚೆಕ್ ಮಾಡೋ ಸಲುವಾಗಿ ಈಗ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಒಂದು ಸಭೆಯನ್ನು ಕೂಡ ಈಗ ಕರೆದಿರೋದು. ಆ ಒಂದು ಸಭೆಯಲ್ಲಿ ಯಾವ ರೀತಿ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ನಂತರ ಹಿರಿಯ ಅಧಿಕಾರಿಗಳ ಒಂದು ಅನುಮತಿಯನ್ನ ಪಡೆದು ಅವರಿಗೆ ಒಂದು ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೊಡೋದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೂಡ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರೋದು. ಏನು ನಾಳೆ ದರ್ಶನ್ ಅವರ ಒಂದು ವಿವಾಹ ವಾರ್ಷಿಕೋತ್ಸವ ಇರುವಂತದ್ದು. ಆ ಸಲುವಾಗಿ ನಾಳೆ ಪತ್ನಿ ಮತ್ತೆ ಮಗನನ್ನ ಒಂದು ಜೈಲಿನ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಈಗ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಏನು ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಭೇಟಿ ಮಾಡಿ ಅವರು ಕೂಡ ಇದೇ ರೀತಿಯಾಗಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರೋದು. ಅದರಿಂದ ಎರಡು ಪ್ರತ್ಯೇಕ ಅರ್ಜಿಗಳು ಕೂಡ ಈಗ ಸಲ್ಲಿಕೆ ಆಗಿರೋದ್ರಿಂದ ಈ ಬಗ್ಗೆ ಒಂದು ಏನು ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಜೈಲಿನ ಅಧಿಕಾರಿಗಳು ಕೂಡ ಇವತ್ತು ಸಭೆಯನ್ನ ಕರೆದಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಈ ಒಂದು ಸವಲತ್ತುಗಳನ್ನ ಕೊಡಬೇಕಾಗುತ್ತೆ. ಈಗಾಗಲೇ ಏನು ನಟ ದರ್ಶನ್ ಅವರು ಕೂಡ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೋರಿ ಒಂದು ಕೋರ್ಟ್ ನಲ್ಲಿ ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು. ಆದ್ರೆ ಕೋರ್ಟ್ ನಲ್ಲಿ ಹಿನ್ನಡೆ ಕೂಡ ಉಂಟಾಗಿತ್ತು. ಆದ್ರಿಂದ ಈಗ ಜೈಲಿನ ಅಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಮಾಡ್ಕೊಂಡಿರೋದ್ರಿಂದ ಇವರು ಯಾವ ರೀತಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಮತ್ತೆ ಮ್ಯಾನ್ಯುಯಲ್ ಅಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಏನು ಯಾವುದೇ ಒಂದು ಆರೋಪಿ ಒಂದು ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಆತ ತೀವ್ರ ಅನಾರೋಗ್ಯಕ್ಕೆ ಈಡಾಗಿರ್ಬೇಕಾಗುತ್ತೆ ಅಥವಾ ಏನು ಆತನ ಮನೆಯಲ್ಲಿ ಯಾರಾದ್ರೂ ಅಂದ್ರೆ ಮಗ ಅಥವಾ ಪತ್ನಿ ಯಾರಾದ್ರೂ ಭೇಟಿಗೆ ಬಂದ ಸಂದರ್ಭದಲ್ಲಿ ಯಾರಾದ್ರೂ ಏನು ವಿಶೇಷ ಚೇತನಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳಿದ್ದ ಸಂದರ್ಭದಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೆ ಈಗ ಇನ್ನೂ 3-4 ಅಂಶಗಳನ್ನ ಪರಿಗಣನೆ ಮಾಡಿ ಅವರಿಗೆ ಒಳ ಸಂದರ್ಶನಕ್ಕೆ ಕೊಡೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಏನು ಮ್ಯಾನ್ಯುಯಲ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರೋದು. ಬಹುತೇಕ ಇವತ್ತು ಸಂಜೆ ಒಳಗಡೆ ಇದ್ರ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ಕೂಡ ಜೈಲಿನ ಅಧೀಕ್ಷಕರು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ನೋಡೋಣ, ಪರ್ಮಿಷನ್ ಸಿಗುತ್ತಾ ಇಲ್ಲ. ಪ್ಲೀಸ್ ಬಿ ಆನ್ಲೈನ್. ಮುನಿ, ಇನ್ನು 2 ವರ್ಷದ ಹಿಂದಿನ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್, ಈಗಿನ ವೆಡ್ಡಿಂಗ್ ಆನಿವರ್ಸರಿಯ ಸಂದರ್ಭ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಗೀತಾ ಜಾಯ್ನ್ ಆಗಿದ್ರು. ಗೀತಾ, ಹಂಗ್ ನೋಡಕ್ ಹೋದ್ರೆ 2024ರಲ್ಲಿ ದುಬೈನಲ್ಲಿ ಏನ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ, ಇದು ಪವಿತ್ರಾ ಗೌಡ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಒಂಥರ ಒನ್ ಆಫ್ ದ ರೀಸನ್ ಆ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ದುಬೈನಲ್ಲಿ ಆಗಿದ್ದು ಈ ಕಾನೂನು ಚೌಕಟ್ಟಲ್ಲಿ ದರ್ಶನ್ ಸಿಕ್ಕಾಕೊಂಡ್ಬೀಳೋ ಕಾರಣ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆ ಘಟನೆ, ಅದಾದ್ಮೇಲೆ ನಡೆದಂತ ಪೋಸ್ಟ್ ವಾರ್ ಮತ್ತೆ ಈಗಿನ ಸಂದರ್ಭ ವಿಜಯಲಕ್ಷ್ಮಿ ಹೆಂಗ್ ನೋಡ್ತಾ ಇದ್ದಾರೆ ಗೀತಾ? ಖಂಡಿತ ಶರ್ಮಿತಾ, ಯಾಕಂತ ಹೇಳಿದ್ರೆ ಈ ಒಂದು ವಾರ್ ಶುರುವಾಗೋದಕ್ಕೆ ಮುಖ್ಯ ಕಾರಣನೇ ಪವಿತ್ರಾ ಗೌಡ ಅಂತ ಹೇಳ್ಬೋದು. ಯಾಕಂದರೆ 2023 ನವೆಂಬರ್ 7ನೇ ತಾರೀಕು ಅವರೊಂದು ಪೋಸ್ಟನ್ನು ಮಾಡ್ತಾರೆ. ಅದು ಮಗಳಿಗೆ ವಿಶ್ ಮಾಡುವಂಥದ್ದು. ಆ ಒಂದು ವಿಶ್ ಮಾಡುವಂತಹ ವಿಡಿಯೋದಲ್ಲಿ ದರ್ಶನ್ ರವರು ಮಗಳಿಗೆ ಒಂದು ಕೇಕನ್ನು ತಿನ್ನಿಸುವಂಥದ್ದು, ಜೊತೆಗೆ ಡ್ಯಾನ್ಸ್ ಮಾಡುವಂತಹ ವಿಡಿಯೋ ಅದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಂದರೆ ಪವಿತ್ರಾ ಗೌಡ ಅವರ ಮಗಳು ಅವಳು ಅಂದರೆ ಪವಿತ್ರಾ ಗೌಡ ಮಗಳನ್ನು ದರ್ಶನ್ ರವರ ಮಗಳ ಅನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜೋರಾಗುತ್ತೆ. ಆ ಸಂದರ್ಭದಲ್ಲಿ ನಮಗಿರೋದು ಒಬ್ಬನೇ ಮಗ ವಿನೀಶ್ ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಮೂಲಕ ವಿಜಯಲಕ್ಷ್ಮಿ ಅವರು ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಜೊತೆಗೆ ಪವಿತ್ರಾ ಗೌಡರವರ ಮೊದಲ ಪತಿ ಏನಿರ್ತಾರೆ ಅವರ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಅಲ್ಲಿಗೆ ಹಾಕ್ತಾರೆ. ಸೊ ಅಲ್ಲಿಂದ ಶುರುವಾದಂತಹ ವಾರ್ ಒಂದು ರೀತಿ ಪೋಸ್ಟ್ ವಾರ್, ಸೋಷಿಯಲ್ ಮೀಡಿಯಾದಲ್ಲೇ ಇವರಿಬ್ಬರ ಒಂದು ಕೋಲ್ಡ್ ವಾರ್ ನಡೀತಾನೆ ಇತ್ತು. ಅದಕ್ಕೆ ತಕ್ಕಂತೆ ದುಬೈನಲ್ಲಿ 2024 ಮೇ 19ಕ್ಕೆ ಇವರಿಬ್ಬರ ಒಂದು ಆನಿವರ್ಸರಿ ಸೆಲೆಬ್ರೇಷನ್ ಏನಿತ್ತು, ಆ ಒಂದು ಸೆಲೆಬ್ರೇಷನ್ ಇಂದಾಗಿ ಇದೆಲ್ಲವೂ ಕೂಡ ಶುರುವಾಗಿರುವಂಥದ್ದು. ಯಾಕಂದರೆ ಆನಿವರ್ಸರಿ ಮುಗಿದು
ಜೂನ್ ತಿಂಗಳಲ್ಲೇ ಜೂನ್ 11ರ ಸಮಯದಲ್ಲೇ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ. ಅಲ್ಲಿಂದಾಗಿ ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲ್, ಸೊ ಈ ರೀತಿಯ ಒಂದು ಓಡಾಟ ನಡೀತಾನೆ ಇರುತ್ತೆ. ಆದರೆ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ರೀತಿ ಅವರು ಆಗಸ್ಟ್ನಲ್ಲಿ, ಅಂದರೆ ಈ ಕಳೆದ ವರ್ಷದ ಆಗಸ್ಟ್ ತಿಂಗಳಲ್ಲಿ ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕಾಗಿರುತ್ತೆ, ಸಿನಿಮಾ ಪ್ರಮೋಷನ್ಸ್ ಕೂಡ ಶುರುವಾಗುತ್ತೆ. ಆ ಸಂದರ್ಭದಲ್ಲೇ ಇದ್ದಕ್ಕಿದ್ದಂತೆ ಅವರು ಅರೆಸ್ಟ್ ಆಗ್ತಾರೆ, ಮತ್ತೆ ಪರಪ್ಪನ ಅಗ್ರಹಾರ ಸೇರ್ತಾರೆ. ಸೊ ಅಲ್ಲಿಂದನೂ ಕೂಡ ಒಂದು ರೀತಿ ರಾಜಾತಿಥ್ಯದ ಕಾರಣದಿಂದಾಗಿ ಅವರನ್ನ ಈ ಸಲ ಅಂತೂ ತುಂಬಾನೇ ಸ್ಟ್ರಿಕ್ಟ್ ಆಗೇನೆ ದರ್ಶನ್ರನ್ನ ಪರಪ್ಪನ ಅಗ್ರಹಾರದಲ್ಲಿ ಖೈದಿ ಅಂತ ಟ್ರೀಟ್ ಮಾಡ್ತಾ ಇದ್ದಾನೆ, ಆರೋಪಿಯಾಗಿದ್ರು ಕೂಡ. ಸೊ ಎಲ್ಲೋ ಒಂದು ರೀತಿ ಫಸ್ಟಿಂದನೂ ಕೂಡ ಚಾಪೆ ದಿಂಬಿನ ವಿಚಾರ ಆಗಿರ್ಬೋದು, ಎಲ್ಲಾ ವಿಚಾರಕ್ಕೂ ಕೂಡ ದರ್ಶನ್ ಮನವಿಯನ್ನ ಮಾಡ್ತಾನೆ ಬಂದ್ರು. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲನಾದ್ರೂ ನಾನು ಕೋರ್ಟ್ಗೆ ಹಾಜರಾಗುವಂತೆ ಪರ್ಮಿಷನ್ ಕೊಡಿ ಅಂತಲೂ ಕೂಡ ಅರ್ಜಿ ಹಾಕ್ತಾರೆ, ಯಾವುದೂ ಕೂಡ ಆಗಿರಲ್ಲ. ಸೊ ಈ ಒಂದು ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ವಾರ್ನಿಂದಾಗಿ ಇವತ್ತು ದರ್ಶನ್ ಈ ಒಂದು ಸ್ಥಿತಿಗೆ ಸಿಲುಕಿರುವಂಥದ್ದು. ಇನ್ನು ವಿಜಯಲಕ್ಷ್ಮಿ ಅವರು ಕಳೆದ ವಾರ ವಾರಣಾಸಿಗೆ ಹೋಗಿದ್ರು, ಗೋಲ್ಡನ್ ಟೆಂಪಲ್ಗೆ ಹೋಗಿ ದರ್ಶನ ಕೂಡ ಮಾಡ್ತಾರೆ. ಅಂದರೆ ತಿಂಗಳು ಅಮಾವಾಸ್ಯೆ ಏನು ಬರುತ್ತೆ, ಪ್ರತಿ ಅಮಾವಾಸ್ಯೆಯಂದು ಕೂಡ ಕಾಮಾಖ್ಯೆಗೆ ಹೋಗಿ ಬರ್ತಿರೋದನ್ನು ನಾವು ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲೇ ನಾವು ಗಮನಿಸಬಹುದು. ಹಾಗೆ ಇವತ್ತು ಕೂಡ ಅವರು ತಿರುವಣ್ಣಾಮಲೈನಲ್ಲಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾಳೆ ಆನಿವರ್ಸರಿ ಆಗಿರೋದ್ರಿಂದ ದರ್ಶನರನ್ನ ಭೇಟಿ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಪ್ರತಿ ಬಾರಿಯೂ ಕೂಡ ಅವರನ್ನು ಭೇಟಿ ಮಾಡೋಕೆ ಹೋದಾಗ ಅವರು ಭೇಟಿ ನೀಡಿದಂತಹ ದೇವಸ್ಥಾನಗಳ ಒಂದು ಶ್ರೀರಕ್ಷೆಯನ್ನು ತೆಗೆದುಕೊಂಡು ಹೋಗಿ ದರ್ಶನ್ ಅವರಿಗೆ ಕೊಡೋದನ್ನು ನಾವು ಗಮನಿಸಬಹುದು. ಸೊ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಒಂದು ಪೋಸ್ಟ್ ಮಾಡಿರುವಂಥದ್ದು, ಅದು ಒಂದು ಹೊಡೆದ ಹೃದಯದ ಒಂದು ಎಮೋಜಿಯನ್ನು ಹಾಕಿದ್ದಾರೆ. ಅಂದರೆ ದರ್ಶನ್ ವಿವಾಹ ಆಗಿದ್ದು 2003ರಲ್ಲಿ. 2003ರಲ್ಲಿ ಅವರ ಲಂಕೇಶ್ ಪತ್ರಿಕೆ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಆ ಒಂದು ಸಿನಿಮಾದ ಸಾಂಗ್ ಇದು, ಅಂದರೆ ಎಂದೂ ಕಂಡ ಕನಸು, ಆ ಒಂದು ಸಾಂಗಲ್ಲಿ ಬರುವಂತಹ ಲೈನ್ಗಳಿದ್ದಾಗಿದ್ದು ತುಂಬ ಅರ್ಥಪೂರ್ಣವಾದಂತಹ ಒಂದು ಭಾವುಕವಾದಂತಹ ಪೋಸ್ಟನ್ನು ಈ ಒಂದು ಸಂದರ್ಭದಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಸೊ ನಾಳೆ ಏನಾದರೂ ಅವರು ಭೇಟಿ ಆಗುವಂತಹ ಸಾಧ್ಯತೆ ಇದೆಯಾ? ಖಂಡಿತ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಡೆವಿಲ್ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ದರ್ಶನನ್ನ ಹೋಗಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿ ಬರ್ತಾನೆ ಇದ್ದಾರೆ. ಆ್ಯಂಡ್ ವಿವಾಹ ವಾರ್ಷಿಕೋತ್ಸವದ ಸಮಯದಲ್ಲಾದರೂ ನನ್ನ ಕುಟುಂಬದವರನ್ನ ಭೇಟಿ ಆಗೋದಕ್ಕೆ ಅನುಮತಿ ಕೊಡುವಂಥದ್ದು. ಅಂದರೆ ಅವರು ಈ ಹಿಂದೆ ಒಂದು ಮನವಿಯನ್ನು ಮಾಡಿರ್ತಾರೆ, ಒಳಗಡೆ ಬಂದ್ರೂ ಕೂಡ ಮಗನನ್ನು ಮಾತನಾಡಿಸೋದಕ್ಕೆ ಕಂಬಿ ಹಿಂದೆ ನಿಂತು ಮಾತನಾಡಿಸುವಂಥದ್ದು, ಮುಟ್ಟಿ ಮಾತನಾಡಿಸೋದಕ್ಕೂ ಆಗದಿರುವಂತಹ ಪರಿಸ್ಥಿತಿಯಲ್ಲಿರೋದ್ರಿಂದ ಈ ಒಂದು ಮನವಿಯನ್ನು ಅವರು ಸಲ್ಲಿಸಿರೋದನ್ನು ನೋಡಿದ್ರೆ ನಾಳೆ ವಿವಾಹ ವಾರ್ಷಿಕೋತ್ಸವದ ಸಮಯದಲ್ಲೇನಾದರೂ ಪರ್ಮಿಷನ್ ಸಿಗುತ್ತಾ ಭೇಟಿ ಮಾಡೋದಕ್ಕೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು ಮುನಿ, ಈ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಕ್ಕೆ.